ಸ್ನೇಹಿತರೆ, ಮರಗಳ ಬಗ್ಗೆ ಕೆಲವೊಂದಷ್ಟು ಆಶ್ಚರ್ಯಕರ ವಿಚಾರಗಳನ್ನು ತಿಳಿಯೋಣ. ಮರಗಳು ಒಬ್ಬರ ಜೊತೆ ಒಬ್ಬರು ಮಾತನಾಡುತ್ತವೆ. ಇದು ಆಶ್ಚರ್ಯಕರವಾದರೂ ಸತ್ಯ. ನಮಗೆ ಮರಗಳು ಮೌನವಾಗಿರುವಂತೆಯೇ ಕಾಣುತ್ತವೆ, ಆದರೆ ವಿಜ್ಞಾನಿಗಳ ಪ್ರಕಾರ ಮರಗಳು ಒಬ್ಬರ ಜೊತೆ ಒಬ್ಬರು ಸಂವಹನ ನಡೆಸುತ್ತವೆ. ಮರಗಳ ಬೇರುಗಳ ಕೆಳಗೆ ಒಂದು ದೊಡ್ಡ ಜಾಲದಂತಿರುವ ವ್ಯವಸ್ಥೆ ಇರುತ್ತದೆ. ಇದನ್ನು ವಿಜ್ಞಾನದಲ್ಲಿ ವುಡ್ ವೈಡ್ ವೆಬ್ ಎಂದು ಕರೆಯುತ್ತಾರೆ. ಈ ಜಾಲದ ಮೂಲಕ ಮರಗಳು ರಾಸಾಯನಿಕ ಸಂದೇಶಗಳನ್ನು ಕಳುಹಿಸುತ್ತವೆ. ಉದಾಹರಣೆಗೆ, ಒಂದು ಮರಕ್ಕೆ ಕೀಟಗಳು ದಾಳಿ ಮಾಡಿದರೆ ಅದು ಬೇರುಗಳ ಮೂಲಕ ಹತ್ತಿರದ ಮರಗಳಿಗೆ ಸಂದೇಶ ಕಳುಹಿಸುತ್ತದೆ. ಆಗ ಇತರ ಮರಗಳು ತಮ್ಮ ಎಲೆಗಳಲ್ಲಿ ರಕ್ಷಣಾತ್ಮಕ ರಾಸಾಯನಿಕಗಳನ್ನು ಉತ್ಪಾದಿಸಲು ಆರಂಭಿಸುತ್ತದೆ. ಇನ್ನೊಂದು ಆಶ್ಚರ್ಯವೇನೆಂದರೆ, ಹಳೆಯ ದೊಡ್ಡ ಮರಗಳು ಚಿಕ್ಕ ಮರಗಳಿಗೆ ಆಹಾರ ಪೋಷಕಾಂಶಗಳನ್ನು ಕಳುಹಿಸಿ ಅವು ಬೆಳೆಯಲು ಸಹಾಯ ಮಾಡುತ್ತವೆ. ಅಂದರೆ ಕಾಡಿನಲ್ಲಿ ಮರಗಳು ಒಂದು ಕುಟುಂಬದಂತೆ ಸಹಾಯ ಮಾಡಿಕೊಂಡು ಬದುಕುತ್ತವೆ. ಹೀಗಾಗಿ ಮರಗಳು ಕೇವಲ ಆಮ್ಲಜನಕ ಕೊಡುವುದಲ್ಲ, ಅವು ಒಬ್ಬರ ಜೊತೆ ಒಬ್ಬರು ಮಾತನಾಡುವ ಅದ್ಭುತ ಜೀವಿಗಳು ಕೂಡ ಆಗಿವೆ. ಕೆಲವು ಮರಗಳು ಸಾವಿರಾರು ವರ್ಷಗಳವರೆಗೆ ಬದುಕುತ್ತವೆ. ಉದಾಹರಣೆಗೆ, ಬ್ರಿಸ್ಲೆ ಕೋನ್ ಪೈನ್ ಮರಗಳು 4,000 ವರ್ಷಕ್ಕೂ ಹೆಚ್ಚು ಬದುಕಿದ ಉದಾಹರಣೆಗಳಿವೆ. ಮರಗಳು ಗಾಳಿಗೆ ನೀರಿನ ಆವಿಯನ್ನು ಬಿಡುತ್ತವೆ. ಇದನ್ನು ಟ್ರಾನ್ಸ್ಪಿರೇಷನ್ ಎಂದು ಕರೆಯುತ್ತಾರೆ. ಇದು ಮೋಡಗಳ ರಚನೆಗೆ ಸಹಾಯ ಮಾಡುತ್ತದೆ. ಮರಗಳ ಬೇರುಗಳು ಮಣ್ಣನ್ನು ಬಿಗಿಯಾಗಿ ಹಿಡಿದು ಭೂಕ್ಷಯ ಸಾಯಿಲ್ ಎರೋಷನ್ ಅನ್ನು ತಡೆಯುತ್ತವೆ. ಮರಗಳು ಭೂಮಿಯ ಉಷ್ಣತೆಯನ್ನು ಕಡಿಮೆ ಮಾಡುತ್ತವೆ. ಮರಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ಆಮ್ಲಜನಕ ನೀಡುತ್ತವೆ. ಇದರಿಂದ ಹವಾಮಾನ ಬದಲಾವಣೆ ಕ್ಲೈಮೇಟ್ ಚೇಂಜ್ ಕಡಿಮೆ ಮಾಡಲು ಸಹಾಯ ಆಗುತ್ತದೆ. ಇದೇ ರೀತಿ ಇನ್ನು ಹಲವಾರು ರೀತಿಯಲ್ಲಿ ಮರಗಳು ನಮ್ಮ ಜೀವನಕ್ಕೆ ತುಂಬಾ ಸಹಾಯಕಾರಿಯಾಗಿವೆ. ಆದ್ದರಿಂದ ನಮ್ಮ ಪರಿಸರದ ಜೊತೆ ಒಡನಾಟ ಬೆಳೆಸೋಣ, ಗಿಡ ನೆಡುವ ಕೆಲಸ ಮಾಡೋಣ, ನಮ್ಮ ಕಾಡುಗಳನ್ನು ಕಾಪಾಡೋಣ, ನಮ್ಮ ಉಸಿರನ್ನು ನಾವೇ ಕಾಪಾಡಿಕೊಳ್ಳೋಣ. ಇದೇ ರೀತಿ ಇನ್ನಷ್ಟು ಆಶ್ಚರ್ಯಕರ ವಿಚಾರಗಳಿಗೆ ನನ್ನ ಯೂಟ್ಯೂಬ್ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.